ಈ ವ್ಲಾಗು ರೀಲ್ಸು ಅನ್ನೋದು ಸ್ಟಾರ್ಟ್ ಆಗಿದೆ ನಿಮ್ಮ ಫ್ಯಾಮಿಲಿಯಿಂದ. ನಮಗಂತ ನಂಬಿಕೆ ಇರಲಿಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾವು 2 years ಆಫ್ ವ್ಲಾಗಿಂಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ಗೆ 2 years ಆಫ್ ವ್ಲಾಗಿಂಗ್ ಮುಗ್ದೋಗಿತ್ತು, ಬಟ್ ನಾನು ಡಿಸೆಂಬರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬಾರಾಣಿ ಬಾಮ ಅಲ್ಲೆಲ್ಲ ಡೆಕೋರೇಷನ್ ಮಾಡಿ ರೆಡಿಯಾಗಿ ಕಾಯ್ತಿದ್ದಾರೆ. ನಾನು ಎಂಟ್ರ್ ಆಗ್ತಾ ಇದ್ದೀನಿ ಅಷ್ಟೇ. ಏಯ್, ನಾನು ನಮ್ಮ ರಾಣಿ ಬರ್ತಾ ಇದ್ದೀವಿ. ಗೈಸ್ ನಾ ಬರ್ತಾ ಇದ್ದೀನಿ. ಗೈಸ್ ನನಗೆ ಒಳಗೆ ಬರಕ್ಕೆ ಬಿಡ್ತಲ್ಲ ಗೈಸ್, ನೋಡಿ ಎಲ್ಲ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಗೇಟ್ ಹಾಕ್ಬಿಟ್ಟವ್ರೆ. ಗೈಸ್ ಲೆಟ್ಸ್ ಗೋ. ಈಗ ನಿಮ್ಮ ನಮ್ಮ ಮೆಚ್ಚಿನ ಯೂಟ್ಯೂಬ್ ಸ್ಟಾರ್ ಆಗಮಿಸುತ್ತಿದ್ದಾರೆ. ಚಪ್ಪಾಳೆ. ರಾಣಿ ಓಡೋಗು. ಈಗ ಸ್ಯಾಮ್ಸಂಗ್ ಅವರಿಗೆ ಬರೀ ಉಪ್ಪು ಅಂತವ್ರೆ, ಸೌಂಡೇ ಇಲ್ಲ. ಸೌಂಡ್ ಅಭಿಮಾನಿಗಳು ಶಾಂತ ರೀತಿಯಲ್ಲಿ ಎಲ್ರಿಗೂ ಸಿಗುತ್ತೆ. ಗೈಸ್ ಕೇಕ್ ಸಕ್ಕತ್ತಾಗಿದೆ ನೋಡಿ. ಸ್ಯಾಮ್ಸಮಿ 2 years ಯೂಟ್ಯೂಬ್ ಚಿಲ್ ನೋಡಿ ಗೈಸ್. ಡೆಕೋರೇಷನ್ಗೆ ಮೆಣಸಿನ ಗಿಡ, ಮತ್ತೆ ಪಾಟ್ಗಳು, ಮತ್ತೆ ಅಲ್ಲೊಂದು ಪಾಟು, ಮತ್ತೆ ಇಲ್ಲಿ ಹಿಂದೆ ಬಲೂನು. ಥ್ಯಾಂಕ್ ಯು ಎಫರ್ಟ್ಸ್ ಹಾಕಿರೋದಕ್ಕೆ ಥ್ಯಾಂಕ್ ಯು. ಎಸ್ ಸ್ಯಾಮ ಎಸ್ ₹5 ತರ ಐತೆ. ಥ್ಯಾಂಕ್ ಯು ಟುಮ್ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು ಕಾವ್ಯ ಅವರೇ, ಥ್ಯಾಂಕ್ ಯು ಸತೀಶ್ ಬ್ರೋ, ಥ್ಯಾಂಕ್ ಯು ಪೂಜಾ ಅವರೇ, ಥ್ಯಾಂಕ್ ಯು ಲೋಕಿ. ಗೈಸ್ ಕೇಕ್ ನ ಕಟ್ ಮಾಡೋಣ. ಯಾಕೋ ಜೇಬ್ ಬಿಟ್ಕೊಂಡು ಆಡ್ತಾ ಇದೀಯಾ? ಬಸ್ ಇಲ್ಲಿ ಸೈಡ್ ಬೇಡ, ಕೈಲಿ ಇಟ್ಕೊಳ್ಳೋಣ. ಮ್ಯಾಚ್ ಬಾಕ್ಸ್ ಓಕೆ ಕಟ್ ಮಾಡೋಣ. ಹಿಡ್ರಿ ಎಲ್ಲ, ಕೈ ಹಿಡಿರಿ. ಬನ್ನಿ ಬಾ. 1, 2, 3. ಈಗ ನಮ್ಮ ಅಕ್ಕ ನನಗೋಸ್ಕರ ಗಿಫ್ಟ್ ತಂದಿದ್ದಾಳಂತೆ. ಆ ಗಿಫ್ಟ್ ನ ಅನ್ಬಾಕ್ಸ್ ಮಾಡೋ ಟೈಮ್. ಬರಮ್ಮ ಸಿಂಹ ಬನ್ನು. ಇದ್ರಲ್ಲಿ ಅಂತ ನಂಗೆ ಗೊತ್ತಾಗ್ತಿಲ್ಲ, ತುಂಬಾ ಕಷ್ಟ ಇದೆ. ಇಲ್ಲ ನಿನಗೆ ಮನೆ ಇಷ್ಟ ಅಲ್ವಾ, ಮನೆ ಕಟ್ಸಿ ಕೊಟ್ಟಿದ್ದೀವಿ. ಇದ್ರಲ್ಲಿ ಕಾಟನ್ ಬಾಕ್ಸ್ ಇದ್ರಲ್ಲಿ ಗೊತ್ತೇ ಆಗ್ತಿಲ್ವಲ್ಲ ನನಗೆ. ನಮಗ್ ಸೆಂಟಿಮೆಂಟ್ ಇಲ್ಲ, ಸ್ಲೋ ಆಗಿ ಕವರ್ ಎತ್ತಿಟ್ಕೋಬೇಕು ಅಂತ. ಗಿಲಿ ಬೂವ ಅಬ್ರಕಡಬ್ರಾ ಜಿಬೂಬ. ವಾವ್, ಫೈನಲಿ ಅವ್ನು ಕೇಳಿದಕ್ಕೆ ಕೊಡ್ತಿದ್ದೀನಿ ಗೈಸ್. ಅವ್ನು ಕೇಳ್ದ ಕೊಡ್ಸು ಅಂತ ನಾನು ಕೊಡ್ತೆ. ಧನ್ಯವಾದಗಳು ಗುರು. 5 ಪೇಪರ್ ಇಲ್ಲ, ಪೇಪರ್ ಕಲರ್ ಓಕೆನಾ? ಏನು ಗೊತ್ತಿಲ್ಲ ಇದ್ರ ಬಗ್ಗೆ, ಬಟ್ ಏನೋ ಕಲರ್ ಇದು ಒಂದೇ ತಗೊಂಡ್ ಬಂದಿದ್ದೀನಿ. ಏನ್ ಕಲರ್ ಅದು? ಬ್ರೌನ್. ವಾವ್, ಗಿಟಾರು
ಮಹಾಪ್ರಭು ನೀವೇನಿಲ್ಲಿ? ಸೊ ಈ ಗಿಟಾರು ಕ್ಲಾಸಿಕಲ್ ಗಿಟಾರ್ ಅಂತ ಹೇಳಿದೆ ನನ್ನ ಹತ್ರ ಅಕೋಸ್ಟಿಕ್ 2 ಇದೆ ಆಯ್ತಾ. ಈ ಗಿಟಾರ್ ತಗೋಬೇಕು ಅಂತ ತುಂಬಾ ಅಂದ್ರೆ ನಾನು ಗಿಟಾರ್ ಮ್ಯೂಸಿಕ್ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ದು ತಗೋಬೇಕು ಅಂತ ತಗೊಳಕ್ಕಾಗಿರ್ಲಿಲ್ಲ. ಅದಾದ್ಮೇಲೆ ತಗೋಬೋದಿತ್ತು, ಬಟ್ ನಾನೇನೋ ಇಲ್ಲ ಬಿಡು ನೋಡೋಣ ಅನ್ಕೊಂಡಿದ್ದೆ. ಬಟ್ ಕೊನೆಯಲ್ಲಿ ಒಂದು ಆಸೆ ಇತ್ತು ಮನ್ಸಲ್ಲಿ ತಗೋಬೇಕು ಅನ್ನೋದು. ಅದು ನಮ್ಮ ಅಕ್ಕ ಮುಂದೆ ಹೇಳ್ದೆ, ನಮ್ಮ ಅಕ್ಕ ಕೊಡ್ಸ್ಬಿಟ್ಲು. ಥ್ಯಾಂಕ್ ಯು 2 ಗಿಟಾರ್ ಅವ್ನು ಕೇಳಿದ್ದು 2 ಸತಿ. ಹೌದು, ನಮ್ಮ ಅಕ್ಕ ಇನ್ನೊಂದು ಗಿಟಾರ್ ನಮ್ಮ ಅಕ್ಕ ಬಾಬಾ ಕೊಟ್ಟಿದ್ದು ಒಂದು ಯಮಹ, ಅದು ನಮ್ಮ ಮನೇಲಿ ಇದ್ದಿಲ್ಲ, ಅದು ನಮ್ಮ ಅಕ್ಕನೇ ಕೊಡ್ಸಿದ್ದು. ಇನ್ನೊಂದು ಇದು ಅಷ್ಟು ನಮ್ಮ ಅಕ್ಕ ಕೊಡ್ಸಿದ್ದು. ಥ್ಯಾಂಕ್ ಯು. ನೆಕ್ಸ್ಟ್ ಏನ್ ಬೇಕು ಹೇಳು? ಹಾಡು ಆಡ್ಬೇಕಾದ್ರೆ ಖುಷಿ. ಪ್ರೈವೇಟ್ ಜೆಟ್ ಕೊಡ್ಸ್ಬಿಡು. ಹಾಡಾಡು. ಪ್ರೈವೇಟ್ ಜೆಟ್ ನಿನಗೆ ಯೂಟ್ಯೂಬ್ ಅಲ್ಲಿ ಬರ್ತಿರೋ ದುಡ್ಡಿಂದ ಒಂದು ಪ್ರೈವೇಟ್ ಜೆಟ್ ಕೊಡ್ಸ್ಬಿಡು. ಕೋಟಿ ದುಡಿತಿದ್ಯಾ, ಒಂದು ಪ್ರೈವೇಟ್ ಜೆಟ್ ಕೊಟ್ಟು. ಓಕೆ, ಕೋಟಿ ಆಗ್ಲಿ. ಮಿನಿ ಕೂಪನ್ ಕೊಡ್ಸ್ಬಿಡ್ತೀನಿ ಅವ್ನಿಗೆ. ಗಾಳಿಲಿ ಮುತ್ತಾಡಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಇಲ್ಲೇ ಇದ್ದಂಗಿದ್ದು ಎದ್ದು ಹೋದೋ ಯಾರು? ಹೃದಯ ಮಾಡುವ ತಪ್ಪಿಗೆ ಇವರಿಗೆ ಶಿಕ್ಷೆ ತಂದೆ. ನಿನಗಾಗೆ ನನ್ನ ಬದುಕೆ ಮುಡಿಪು. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಬಾಣದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ. ನಾನು ನೀನು ಬ್ಯಾರೆ ಆದ್ರೂ ಬ್ಯಾರೆ ಆದಂಗೆ ಅನ್ನಿಸ್ತಾ ಇಲ್ಲ, ಅನ್ಸೋದು ಇಲ್ಲ. ಜಸ್ಟ್ ಮಾತಲ್ಲಿ ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನಂದೆದುರಲ್ಲೇ ನೀ ಹೀಗೆ ಬಂದಾಗಲಿ. ಗೈಸ್ ಫುಲ್ ಆಡಿ ವಾಯ್ಸ್ ಹೋಗ್ಬಿಟ್ಟಿದೆ. ನೆಕ್ಸ್ಟ್ ಲೆವೆಲ್ ಮಜಾ ಮಾಡಿದ್ದೀವಿ, ಒಳ್ಳೆ ಮಜಾ. ಸಾಂಗು, ಡ್ಯಾನ್ಸು, ಸೈಲೆಂಟ್ ಸಾಂಗು, ಗಿಟಾರು ಎಲ್ಲ ಇತ್ತು, ಮಜಾ ಇತ್ತು, ಸೂಪರ್ ಫನ್. ಸೊ ಫೈನಲಿ ನನ್ನ 2 years ಆಫ್ ವ್ಲಾಗಿಂಗ್ ಮುಗ್ದೋಯ್ತು ಗೈಸ್, ಮುಗ್ದೋಯ್ತು. 2 years ಹೆಂಗಾಯ್ತು ಅಂತಲೇ ಗೊತ್ತಾಗಲಿಲ್ಲ. ಬಟ್ ಪ್ರತಿಯೊಂದು ದಿನವೂ ಒಂದೊಂದು ಎಫರ್ಟ್ ಇದೆ. ಈ ಡಾರ್ಕ್ ಸರ್ಕಲ್ಸು ಇದು ಸುಮ್ಮನೆ ಬಂದಿಲ್ಲ. ತುಂಬ ಕಾಮೆಂಟ್ಸ್ ಬರುತ್ತೆ, ಡಾರ್ಕ್ ಸರ್ಕಲ್ಸ್ ಇದೆ ನಿಮಗೆ, ಹೆಂಗೆ ಕಾಣ್ತೀಯ, ಹಂಗೆ ಕಾಣ್ತೀಯ. ಬಟ್ ನನಗೆ ಗೊತ್ತು ಏನು ನಡೀತಿದೆ, ಎಷ್ಟು ಎಫರ್ಟ್ಸ್ ಆಗ್ತಾಯಿದ್ದೀನಿ ಇದಕ್ಕೆ ಅಂತ. ಬಟ್ ನಾನು ಐ ಆಮ್ ನಾಟ್ ಜಸ್ಟ್ ಇದೇನು ಯಾರನ್ನು ಫೋರ್ಸ್ ಮಾಡ್ತಿಲ್ಲ ಮಾಡು ಅಂತ, ಇದು ನಾನು ಮಾಡಬೇಕು ಅಂತ ಮಾಡ್ತಿಲ್ಲ. ಐ ಹ್ಯಾವ್ ಚೂಸ್ ದಿಸ್. ಬಟ್ ಯಾ, ಐ ಆಮ್ ಹ್ಯಾವಿಂಗ್ ಸೂಪರ್ ಫನ್ ಇನ್ ದಿಸ್. ಬಟ್ ಈಗ ಡೈಲಿ ವ್ಲಾಗ್ ಏನು ನಡೀತಾ ಇದೆ ಅದ್ರದ್ದು ಒಂಚೂರು ಯೋಚನೆ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಒಂಚೂರು ಗೇಮ್ನ ಚೇಂಜ್ ಮಾಡಬೇಕು ಅಂತಿದ್ದೀನಿ, ನನ್ನ ಯೂಟ್ಯೂಬ್ ಗೇಮ್. ಇನ್ ದಿ ಸೆನ್ಸ್ ಒಂದಷ್ಟು ಏನಂತಾರೆ ವಾರಕ್ಕೆ 3 ವ್ಲಾಗ್ ಆ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ, ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಹಾಕಿ. ಡೈಲಿ ವ್ಲಾಗೇ ಫಾಲೋ ಮಾಡಬೇಕಾ, ಇಲ್ಲ ಅಂದರೆ ಈ ಏನಂತಾರೆ ವಾರಕ್ಕೆ 3-2 ಈ ಥರ ಒಂದು ಸ್ಪೆಷಲ್ ವ್ಲಾಗ್ಸ್ನ ತೊಗೊಂಬರ್ಬೇಕಾ ಅಂತ. ಬಿಕಾಸ್ ನಾನು ಲಾಸ್ಟ್ 1 year ವ್ಲಾಗ್ ಮುಗಿದ್ಮೇಲೂ ಡೌಟ್ ಇತ್ತು. ಈ ಸೆಕೆಂಡ್ ಇಯರಲ್ಲೂ ಹಂಗೆ ಇದೆ ಒಂಚೂರು ಡೌಟು. ಬಿಕಾಸ್ ಐ ಆಮ್ ಬಿಟ್ ಕನ್ಫ್ಯೂಸ್ಡ್ ಏನು ಮಾಡೋದು ಅಂತ. ಒಂದು ಕಡೆ ಡೈಲಿ ವ್ಲಾಗ್ ಬಿಟ್ಟರು ಮನಸ್ಸು ಒಪ್ಪಲ್ಲ, ಬಟ್ ಗೇಮ್ ಚೇಂಜ್ ಮಾಡಬೇಕು ಗೈಸ್, ಸ್ವಲ್ಪ ಗೇಮ್ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೋಡೋಣ ನಿಮ್ಗೇನು ಅನಿಸುತ್ತೆ, ನೀವು ಕಾಮೆಂಟ್ ಹಾಕಿ. ಎಂಡ್ ಆಫ್ ದ ಡೇ ನೀವೇನು ಹೇಳ್ತೀರಾ ಅದೇ ಮಾತು. ಯಾ, ಸೊ ನಮ್ಮ ಅಪ್ಪ ಊರಿಗೆ ಹೋಗಿದ್ದಾರೆ. ಸೊ ಅವರಿಲ್ಲ ಇವತ್ತು, ಅದು ಮಿಸ್ ಮಾಡ್ಕೊಂಡ್ವಿ, ಎಲ್ಲರೂ ಮಿಸ್ ಮಾಡ್ಕೊಂಡು ಇರಬೇಕಿತ್ತು ಅಂತ. ಬಟ್ ಯಾ, ವಿ ಮಿಸ್ ಯು ಪಪ್ಪ. ನೋಡಿ ಎಲ್ಲ ಅವರವರ ಇದರಲ್ಲಿ ಬ್ಯುಸಿ ಇದ್ದಾರೆ, ಫೋಟೋಸ್ ಅಂತ. ಆ್ಯಂಡ್ ನಾನು ವ್ಲಾಗ್ಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದಾಗ ವ್ಲಾಗ್ಸ್ ಶುರು ಮಾಡಬೇಕು ಅಂದ್ಕೊಂಡಿದ್ದು, ನಾನು ಹೇಳ್ದಂಗೆ
2 ಇಯರ್ಸ್ ನಾನು ವ್ಲಾಗ್ ಮಾಡಬೇಕು ಅಂತ ಮಾಡೋಕ್ಕೆ ಆಗಿರಲಿಲ್ಲ. ಬಿಕಾಸ್ ಭಯ ಆಯಿತು, ನನ್ನ ಕೈಲಾಗುತ್ತಾ, ನಾನು ವ್ಲಾಗ್ಸ್ ಮಾಡ್ಬೋದಾ, ನಾನು ವ್ಲಾಗ್ಸ್ ಮಾಡ್ತೀನಿ, ನನಗೆ ಎಡಿಟ್ ಮಾಡೋಕ್ಕಾಗುತ್ತಾ, ಎಡಿಟ್ ಮಾಡೋಕ್ಕೆ ಯಾರಾದರೂ ಒಬ್ಬ ಎಡಿಟರ್ ಇರಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ, ಏನೇನೋ ತಲೆಯಲ್ಲಿತ್ತು. ಬಟ್ ಇವತ್ತು 2 ಇಯರ್ಸ್ ಆಫ್ ಡೈಲಿ ವ್ಲಾಗಿಂಗ್ ಮಾಡಿ ಇಲ್ಲಿ ನಿಂತಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ಎಷ್ಟು ಜನ ಇದ್ದಾರೆ ಕನ್ನಡದಲ್ಲಿ ಡೈಲಿ ವ್ಲಾಗ್ ಮಾಡಿರೋರು ಅಂತ. ಬಟ್ ಇದ್ದರೂ ಕಾಮೆಂಟ್ ಹಾಕಿ. 2 ಇಯರ್ಸ್ ಕಂಪ್ಲೀಟ್ ಮಾಡಿರೋ ನನ್ನ ಪ್ರಕಾರ ನಾನು ಒಬ್ಬನೇ ಅನಿಸುತ್ತೆ. ಇದ್ದಾರೆ ಅಂದರೆ ಐ ಆಮ್ ಸಾರಿ, ಯಾರಾದ್ರು ಇದ್ದರೆ ಐ ಆಮ್ ಸಾರಿ, ಇದ್ದರೆ ಪ್ಲೀಸ್ ನನಗೆ ಹೇಳಿ ಯಾರು ಅಂತ. ನನಗೆ ಅದೊಂದು ಖುಷಿ ಇದೆ, ಡೈಲಿ ವ್ಲಾಗ್ ಮಾಡಿ 2 ಇಯರ್ಸ್ ಕಂಪ್ಲೀಟ್ ಮಾಡಿ. ನನಗೆ ಗೊತ್ತಿರೋದು ಕನ್ನಡದಲ್ಲಿ ನಾನು ಒಬ್ಬನೇ ಅನ್ನೋ ಒಂದು ಖುಷಿ. ಕನ್ನಡದಲ್ಲೂ ಒಂದು ಸ್ಟಾರ್ಟ್ ಮಾಡಿದೆ ನಾನು ಆವಾಗ ಅಂತ, 2 ಇಯರ್ಸ್ ಮುಂಚೆ ತೊಗೊಂಡಿದ್ದು ಸ್ಟೆಪ್ಪು. ಆ್ಯಂಡ್ ದಿನ ಎದ್ದು ಕಾಂಟೆಂಟ್ ಯೋಚನೆ ಮಾಡೋದು, ಏನು ಮಾಡೋದು ಅಂತ. ನನಗೆ ರೀಲ್ಸೇ ಬೇರೆ, ರೀಲ್ಸ್ ಕಾಂಟೆಂಟೇ ಬೇರೆ. ರೀಲ್ಸ್ ಫನ್ನಿ ಇರುತ್ತೆ, ಸ್ಯಾಡ್ ಇರುತ್ತೆ, ಏನೇನೋ ಕಾಂಟೆಂಟ್ ಇರುತ್ತೆ. ರೀಲ್ಸ್ಗೂ ಮತ್ತು ಯೂಟ್ಯೂಬ್ಗೂ ಕನೆಕ್ಷನೇ ಇಲ್ಲ, ಎರಡೂ ಮೇಂಟೈನ್ ಮಾಡಬೇಕು. ಹೆಂಗಿದೆ ಅಂದರೆ ಬೇರೆ ಕಡೆ ಎಲ್ಲ, ಬೇರೆ ಸ್ಟೇಟೆಲ್ಲ ಡೈಲಿ ವ್ಲಾಗ್ ಮಾಡ್ತಾರೆ ಯೂಟ್ಯೂಬರ್ಸು. ಬಟ್ ಅವರು ಯೂಟ್ಯೂಬಲ್ಲಿ ಮಾತ್ರ ಫೋಕಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ನಾರ್ಮಲ್ ಸ್ಲೋಮೋ ವಾಕ್ಸ್ ಈ ಥರ ಎಲ್ಲ ಹಾಕ್ತಾರೆ. ಬಟ್ ನಾನು ಅಲ್ಲೂ ಕಾಂಟೆಂಟ್ ಮಾಡೋದು ತುಂಬ ಹಿಂಸೆ ಆಗ್ತಿತ್ತು. ಆ್ಯಂಡ್ ಎನಿವೇಸ್, ಬಟ್ ತುಂಬ ಹಿಂಸೆ ಆಗುತ್ತೆ. ಬಟ್ ಐ ಶುಡ್ ಡೂ ಇಟ್. ಒಂಥರ ಮಜಾ ಇದೆ ಜರ್ನಿಲಿ. ಬನ್ನಿ ಈಗ ನಮ್ಮ ಬಾಯ್ಸ್ ಹತ್ರ ಮಾತಾಡೋಣ ಇದ್ರ ಬಗ್ಗೆ. ಸಿಸಿ ಬಾ. ಸಿಸಿ, 2 ಇಯರ್ಸ್ ಆಫ್ ವ್ಲಾಗ್ ಮುಗೀತು, ಏನನ್ಸುತ್ತೆ ನಿನಗೆ? ಏನನ್ಸುತ್ತೆ, ಇನ್ನೂ ಕಡಿಮೆನೇ ಮಾಡಿರೋದು, ಇನ್ನೂ ಜಾಸ್ತಿ ಮಾಡಬೇಕು. ಹೌದಾ? ಅಲ್ಲ, ಈ ಜರ್ನಿ ಬಗ್ಗೆ ಹೇಳೋ. ಈ ಜರ್ನಿ ಸಾಕಾಗೈತೆ. ಯಾವಾಗಿಂದ ನೀನು ಸ್ಟಾರ್ಟ್ ಫಸ್ಟ್ ವ್ಲಾಗಿಂದನೇ ಇದೆಯಲ್ವಾ? ಹೆಂಗನ್ಸುತ್ತೆ ಈಗ? ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತೆ. ಆಮೇಲೆ ಒಂಥರ ಜವಾಬ್ದಾರಿ ಅನ್ಸುತ್ತೆ. ಒಂದು ಕ್ಯಾರೆಕ್ಟರ್ ಅಲ್ವಾ ಮಾಡಿ. ಈಗ ಸಿಸಿ ಮುಂಚೆ ಒಂದು ಕ್ಯಾರೆಕ್ಟರ್ ಆಗಿದೆ, ಈಗ ನಮ್ಮ ಟೀಮ್ ಮೇಟ್ ಆಗಿದೆ. ಅಂದರೆ ನಮ್ಮನ್ನ ಎಂಟರ್ಟೈನ್ ಮಾಡೋಕ್ಕೆ ಇವನು ಒಬ್ಬ, ಅದರಲ್ಲಿ ಒಂದು ಟೀಮ್ ಆಯಿತಾ. ಸೊ ಹೆಂಗನ್ಸುತ್ತೆ ಅದೆಲ್ಲ? ಸಖತ್ ಖುಷಿ ಆಗುತ್ತೆ. ಜನ ಕಣ್ಣಿಡ್ದಾಗೆಲ್ಲ ಏನನ್ಸುತ್ತೆ? ಕಂಡಿಡ್ದಾಗ ಇನ್ಸ್ಟಾಗ್ರಾಮಲ್ಲಿ ಇದ್ದಾಗ ಕಣ್ಣಿಡ್ತಿದ್ರೆ ಜಾಸ್ತಿ, ಇವಾಗ ಜಾಸ್ತಿ ಕಣ್ಣಿಡಿತಾರ ಯೂಟ್ಯೂಬಲ್ಲಿ? ಯೂಟ್ಯೂಬಿಂದಾನೆ. ಹೌದಾ? ಸಿಸಿ ಏನೋ ಒಂಥರ ಬೇರೆ ಖುಷಿ ಆಗುತ್ತೆ ಅಲ್ಲ? ಅಲ್ಲಿ ತೋರಿಸ್ಕೊಳಕ್ ಆಗ್ಬಾರ್ದು, ಆದ್ರೂ ಮನ್ಸಲ್ಲಿ ಏನೋ ಒಂಥರ ಖುಷಿ. ನನ್ನ ನೋಡ್ತವ್ರೆ, ನನಗೆ ಮಾತಾಡಿಸ್ತವ್ರೆ, ಸಖತ್ ಖುಷಿ ಆಗುತ್ತೆ. ಕ್ರೇಜಿ. ಹಿಂಗೆ ಇನ್ನೂ ಮುಂದಕ್ಕೆ ಹೋಗೋಣ, ಮಾಡೋಣ ದೊಡ್ಡದಾಗಿ ಏನಾದ್ರು ಮಾಡುವ. ಸೂಪರ್, ಥ್ಯಾಂಕ್ ಯು ಸಿಸಿ ಓಕೆ ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಸಿಗುವ, ಲಕ್ಕಿ ಟು ಹ್ಯಾವ್ ಯು ಇನ್ ಮೈ ಲೈಫ್. ಮೀ ಟು. ಓಕೆ, ಟುಮ್ ಬರ. ಟುಮ್ 2 ಇಯರ್ಸ್ ಆಫ್ ಡೈಲಿ ವ್ಲಾಗ್ ಮುಗಿತಾ ಇದೆ. ಏನನ್ಸುತ್ತೆ? ತುಂಬ ಖುಷಿ ಆಗ್ತಿದೆ. ಇತ್ತೀಚಿನ ವ್ಲಾಗಲ್ಲಿ ಜಾಸ್ತಿ ಕಾಣಿಸ್ತಾ ಇಲ್ಲ ನೀನು. ಸ್ವಲ್ಪ ಬ್ಯುಸಿ ಆಗ್ಬಿಟ್ಟು. ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ವ್ಲಾಗ್ಸು? ಚೆನ್ನಾಗಿದೆ. ಇವಾಗ ಇನ್ನೂ ಅಪ್ಡೇಟ್ ವರ್ಷನ್ ಬರ್ತಿದೆ 2.2 ಆ ಥರ. ಫಸ್ಟ್ ಇವನು ಒಬ್ಬರೇ ಓಡಾಡ್ತಿದ್ದೆ, ಒಂದು ಟೀಮ್ ಮಾಡೋನೆ ಅಂದರೆ ಒಂದೊಂದು ಲೆವೆಲ್ಲೇ ಅಪ್ ಹೋಗ್ತಾ ಐತೆ. ಅದು ಖುಷಿ ಇದೆ. ಹೆಂಗಂದೆ ವ್ಲಾಗ್ ಮಜಾ? ಹೆಂಗನ್ನಿಸ್ತು ಮುಂಚೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ? ಇವಾಗ ಹೆಂಗೆ ಅನ್ಸುತ್ತೆ ಕ್ಯಾಮ್ರಾ ಎತ್ತಿದ್ರೆ? ಮುಂಚೆ ಎಲ್ಲ ಕ್ಯಾಮ್ರಾ ಎತ್ತಿದ ತಕ್ಷಣ ಸ್ಟಾರ್ಟಿಂಗು ಅವ್ನು ಫಸ್ಟು ಟೈಮು ಡೆಲ್ಲಿಗೆ ಹೋಗಿ ಬಂದಾಗ ಹೇಳಿದ್ದ ಡೈಲಿ ವ್ಲಾಗ್ ಮಾಡ್ತೀನಿ ಅಂತ. ಅವಾಗ ನಾನು 2 ದಿವಸ ಆದಮೇಲೆ ಹೇಳಿದ್ದೆ, ಡೈಲಿ ಯಾರು ನೋಡ್ತಾರೆ ನಿನ್ನ ಜೀವನ ಬಗ್ಗೆ ಯಾರು ತಿಳ್ಕೊಳಕ್ಕೆ ಆಸೆ ಇರುತ್ತೆ, ಸುಮ್ಮನೆ ಏನಕ್ಕೆ ಮಾಡ್ತೀಯಾ ಅಂತ. ಅವಾಗ ಇವ್ನು ಹೇಳಿದ್ದ, ಇಲ್ಲ ನಮ್ಮ ನೋಡೋರು ಇರ್ತಾರೆ, ಬರ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ. ಇವಾಗ ನೋಡಿ ಸಖತ್ ಖುಷಿ ಆಗುತ್ತೆ. ನಮಗಂತೂ ಆ ನಂಬಿಕೆ ಇರಲಿಲ್ಲ. ಸೊ ಯಾರೋ ರೀಲ್ಸ್ ನೋಡೋದ್ರೆ ವಾರಕ್ಕೆ ಒಂದ್ಸತಿನೋ ಯಾವತ್ತೋ ಒಂದ್ಸತಿ ಹಾಕ್ತಾರೆ. ಸೊ ಡೈಲಿ ಮಾಡೋರು ಬೋರ್ ಆಗದೇನೆ ಇನ್ನೂ 2 ವರ್ಷವರೆಗೂ ಬೋರ್ ಆಗದೆ ನೋಡಿದ್ದೀವಿ ಅಂದ್ರೆ ನಿಜ ಗ್ರೇಟು. ನಮ್ಮನ್ನು ಸಖತ್ ಖುಷಿ ಆಗಿತ್ತಪ್ಪ. ಓಕೆ, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಇನ್ನು ಒಳ್ಳೊಳ್ಳೆ ಕೆಲಸ ದೊಡ್ಡದಾಗ ಮಾಡೋಣ. ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ ಇನ್ ಮೈ ಲೈಫ್. ಸಿಗೋಣ. ಥ್ಯಾಂಕ್ ಯು ಗೈಸ್. ನಮ್ಮ ಹತ್ರ ಮಾತಾಡಿಲಾಗಿಂದ 2 ಇಯರ್ಸ್ ಆಫ್ ವ್ಲಾಗಿಂಗ್ ಆಯಿತು. ಏನು ಹೇಳ್ತೀರಾ ಅದಕ್ಕೆ? ನಾವು ಆದಷ್ಟು ಬೇಗ 2 ಇಯರ್ಸ್ ಹಿಂಗೆ ಸಪೋರ್ಟ್ ಮಾಡಿದ್ದಾರೆ ಗೈಸ್. ನಿಮ್ಮ ಸಪೋರ್ಟಿಂದ ಇವತ್ತು ನಾವು 2 ವರ್ಷ ಡೈಲಿ ಬ್ಲಾಗ್ ಮಾಡಿದೆ ನಮ್ಮ ಸಮೀರ್. ಸೊ ಇದೇ ಥರ ಆದಷ್ಟು ಬೇಗ 1 ಮಿಲಿಯನ್ ಆದಂಗೆ ಕೇಳ್ಕೊತೀನಿ. ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ಆಶೀರ್ವಾದ ಮಾಡಿ ನಮ್ಮ ಮಗನಿಗೆ. ಅಷ್ಟೇನಾ? ಅವ್ನು ನಮ್ಮ ಮಗಲ್ಲ. ಅಲ್ಲ, ವ್ಲಾಗ್ ಸ್ಟಾರ್ಟು ಹೆಂಗಿತ್ತು? ಇವಾಗ 2 ವರ್ಷ ಆಗೋಗ್ಬಿಟ್ಟಿದೆ, ಗೊತ್ತಾಗ್ತಿದ್ಯಾ? ಖಂಡಿತ ಗೊತ್ತಾಗ್ತಿಲ್ಲ. ಡೈಲಿ ಹೇಗೆ ಮಾಡ್ತಿದ್ದೆ ನಮ್ಗೆ ಏನಂದರೆ ಒಂಥರ ರೊಟೀನ್, ನಮ್ಮ ಫ್ಯಾಮಿಲಿದು ಹೆಂಗೆ ಏನಾದರೂ ಒಂಥರ ಡೈಲಿ ವ್ಲಾಗ್ ಆಗ್ಬಿಟ್ಟಿದೆ ನಮಗೆ. ಈಗ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಡೈಲಿ ಎದ್ದ ತಕ್ಷಣ ಏನು ಹೆಂಗೆ ಅಂದರೆ ಆಟೋಮೆಟಿಕ್ಲಿ ಇವಾಗ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ನಮಗೆ. ನಮ್ಗೆ ಯೋಚನೆ ಮಾಡಿ ಹಂಗೆ ಹಿಂಗೆ ಏನಾದಿಲ್ಲ, ಕ್ಯಾಮ್ರಾ ಮುಂದೆ ಮಾತಾಡೋದು ಏನಿಲ್ಲ, ಹೇಗೆ ನಾರ್ಮಲ್ಲು. ಈಗೆಲ್ಲ ಫ್ಯಾಮಿಲಿ ಥರ ನಾವು ನಮ್ಗೆ ಯಾರು ಸಿಕ್ಕಿದ್ರೂ ಅಷ್ಟೇ ನಿಮ್ಗೆ ನೋಡಿದ್ರೆ ಒಂಥರ ಖುಷಿ ಆಗತ್ತೆ. ನಮ್ಮ ಫ್ಯಾಮಿಲಿ ಥರ ಕಾಣ್ತೀರಾ, ಎಷ್ಟು ಫ್ರೀ ಆಗಿ ಎಷ್ಟು ಕನೆಕ್ಟ್ ಆಗಿದ್ದಾರೆ ಅಂದರೆ ತುಂಬ ಜನ. ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂದಾಗ ನಿಮಗೆ ಏನು ಅನಿಸಿತ್ತು? ಡೈಲಿ ಮಾಡೋಕ್ಕಾಗುತ್ತೆ ಅಂತ ಅನಿಸುತ್ತಾ? ಇಲ್ಲ, ಅನಿಸಿಲ್ಲ. ನಾನು ನಿಜವಾಗ್ಲೂ ಅಂತ ಕಷ್ಟನೇ ಗೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನೈಟು ಎದ್ದೋಳಿ ಮಾಡಿ ಕೆಲಸ ಮಾಡೋದಂತ ತುಂಬ ರಿಸ್ಕ್ ಇದೆ ಅದರಲ್ಲಿ. ನೈಟೆಲ್ಲ ಮಲಗಲ್ಲ ನಮ್ಮ ಸಮೀರು. ಒಟ್ಟು ಅಪ್ಲೋಡ್ ಆಗೋಕ್ಕೆ ಒಂದೊಂದ್ಸಲಿ 1 hour ತೊಗೊಳುತ್ತೆ. ನಾವು ವ್ಲಾಗ್ ಮಾಡಿಬಿಟ್ಟಿರೋದು ನಾವು ವ್ಲಾಗು, ಬಟ್ ಅಪ್ಲೋಡ್ ಆಗೋಕ್ಕೇ ಒಂದ್ಸಲಿ ಎಡಿಟ್ ಮಾಡಿಸಿ ತುಂಬ ಕಷ್ಟ ಇದೆ. ಬಟ್ ರಿಯಲಿ ಐ ಆಮ್ ಪ್ರೌಡ್ ಆಫ್ ಮೈ ಸನ್. ಅದು ನಿಮ್ಮ ಆಶೀರ್ವಾದ. ನಮ್ಮ ಸಮೀರ್ ಇವತ್ತು 2 ಇಯರ್ಸ್ ಕಂಪ್ಲೀಟ್ ಮಾಡಿದ್ರೆ ಆದಷ್ಟು ಬೇಗ
1 ಮಿಲಿಯನ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಸಪೋರ್ಟಿಂಗ್, ಆಲ್ವೇಸ್ ಬೀಯಿಂಗ್ ದೇರ್. ನಿಮ್ಮ ಹಸ್ಬೆಂಡ್ ಮಿಸ್ ಮಾಡ್ಕೋತಾ ಇದ್ದೀರಾ? ಹೌದು, ಊರಿಗೆ ಹೋಗಿದ್ದಾರೆ ಗೈಸ್. ಅವರು ಮದುವೆ ಫಂಕ್ಷನ್ಗೆ ಹೋಗಿದ್ದಾರೆ. ನಮ್ಗೆ ಯಾವ ಫಂಕ್ಷನಲ್ಲಿ ಇಲ್ಲ ಇವಾಗ. ನಾವು ಇವಾಗಿದೆ ಫಸ್ಟ್ ಟೈಮ್ ನಾವು ಬಂದಿರೋದು, ಬಟ್ ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಸೊ ಅಟೆಂಡ್ ಮಾಡಲೇಬೇಕು. ಸೊ ನಮಗಾಗಲ್ಲ, ಮನೇಲಿ ನಾನು ಹೋದರೆ ಯಾರೂ ಮಾಡೋರಿಲ್ಲ. ಸೊ ಅಂಕಲ್ ಹೋಗಿದ್ದಾರೆ, ದಯವಿಟ್ಟು ಮಿಸ್ ಮಾಡ್ಕೊಂಡಿದ್ರೆ ಗೊತ್ತಾಯಿತು, ನಾನು ನೋಡ್ತಾ ಇದ್ದೀನಿ, ಕ್ಷಮೆ ಇರಲಿ, ಆದಷ್ಟು ಬೇಗ ಬರ್ತಾರೆ. ಓಕೆ, ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಲಾಟ್ಸ್ ಆಫ್ ಲವ್ ಯು. ಥ್ಯಾಂಕ್ ಯು. ಅಮ್ಮ, ನನ್ನ ಡೈಲಿ ವ್ಯೂವರ್ ನೀವು. ಯಾವಾಗಿಂದ ನನ್ನ ಬ್ಲಾಗ್ ನೋಡ್ತಾ ಇದ್ದೀರಾ? ನೀನು ಹಾಕ್ದಾಗಿಂದ ನೋಡ್ತಾ ಇದ್ದೀನಪ್ಪ. ಏನ್ ಅನ್ಸುತ್ತೆ ಡೈಲಿ ಬ್ಲಾಗ್? ನೀವು ಹತ್ರದಿಂದ ನೋಡ್ತೀರಾ ಬ್ಲಾಗ್ ಮಾಡೋದು, ನಾನು ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ. ನಮ್ಮ ಹುಡುಗ ಹಿಂಗಿಂದ ಹಿಂಗ್ ಬಂದಿದ್ದಾನೆ, ಸೊ ಇನ್ನೂ ಹಂಗೋಗ್ಲಿ ಅಂತ ತುಂಬಾ ಖುಷಿ. ದೇವ್ರ ಹತ್ರ ಕೇಳ್ಕೊಂತೀವಿ ಚೆನ್ನಾಗಿ ಬರ್ಲಿ. ನಿಮ್ ಫೇವ್ರೆಟ್ ಬ್ಲಾಗ್ ಯಾವ್ದು ಹೋಗ್ಲಿ? ನಂಗೆಲ್ಲ ಫೇವ್ರೇಟ್, ಏನು ಇಂಥದ್ದು ಅಂತೇನಿಲ್ಲ. ಅಲ್ಲ, ಒಂದೇ ಯಾವ್ದಾದ್ರು ನೆನಪಾದ್ರೆ ಟಕ್ ಅಂತ ನೆನಪಾಗೋದು? ನಿಮ್ಮ ಅಮ್ಮಂಗೆ ಫ್ರಾಂಕ್ ಮಾಡ್ದಲ್ಲ ಪೊಲೀಸ್ನವ್ರದ್ದು, ಅದು ತುಂಬಾ, ನಾನು ಹತ್ಬಿಟ್ಟೆ ಅದನ್ನ. ಹೌದಾ? ಅವತ್ತು ನನಗೂ ಬೇಜಾರಾಗೋಯ್ತು. ಥ್ಯಾಂಕ್ ಯು. ನನಗೆ ಮಜ್ಜಿಗೆ ಮಾಡಿಕೊಡ್ತಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬನ್ನಿ ಈಗ ನಮ್ಮ ಬಾವ ಹತ್ರ ಸ್ವಲ್ಪ ಮಾತಾಡುವ. ಗೌಡ್ರೆ, ಮಜ್ಜಿಗೆ ಬೇಕಾ ನಿಂಗೆ? ಡೈಲಿ ಬ್ಲಾಗ್ 2 years ಏನ್ ಅನ್ಸುತ್ತೆ? ಏನು ಗೊತ್ತಾ, ನನ್ನ ಲೈಫಲ್ಲಿ ಈ ಫೋಟೋಸ್ಗೆ ಯಾವಾಗ ನನ್ನ ಫೋಟೋ ಹುಚ್ಚ, ಆ್ಯಕ್ಚುಲಿ ಫೋಟೋ ತಗೋತಾ ಇದೆ. ಈ ವ್ಲಾಗು ರೀಲ್ಸು ಅನ್ನೋದು ಸ್ಟಾರ್ಟ್ ಆಗಿದೆ ನಿಮ್ಮ ಫ್ಯಾಮಿಲಿಯಿಂದ, ಅದು ನಿನ್ನಿಂದ, ನನ್ನ ಹೆಂಡತಿಯಿಂದ. ಆಮೇಲೆ ಇನ್ನೊಂದು ಏನಂದರೆ, ನನ್ನ ಪೊಲಿಟಿಕ್ ವ್ಯೂವರ್ಸು ಆ ಕಡೆಯಿಂದ ಗುರುತಿಡಿತಾ ಇದ್ರು. ಅದು ಬಿಟ್ಟು ಗೌಡ್ರೆ ಅಂದಿದ್ದು ನಿಮ್ಮ ಕಡೆಯಿಂದ. ಥ್ಯಾಂಕ್ ಯು. ಇದು ಹಿಂಗೆ ಬೆಳೀಲಿ, ಚೆನ್ನಾಗಿರೋ. ಫಸ್ಟ್ 1 ಮಿಲಿಯನ್ ಆಗಲಿ, ಆಮೇಲೆ ಜಾಸ್ತಿ ಆಗ್ತದೆ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಸಾರಿ, ಊಟ ಮಾಡ್ತಿದ್ರಿ ಆ ಟೈಮಲ್ಲಿ ಬಂದೆ. ಥ್ಯಾಂಕ್ ಯು ಗೈಸ್. ಫೈನಲಿ ಈಗ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನನಗೆ. 2 years ಆಫ್ ವ್ಲಾಗಿಂಗ್ ಸೆಲೆಬ್ರೇಟ್ ಮಾಡಿದ್ದು ನಾವು. ನಾನು ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಇನ್ನೊಂದು ಪಾರ್ಟಿ ನೋಡೋಣ, ಇನ್ಫ್ಲೂಯೆನ್ಸಸ್ ಪಾರ್ಟಿ ನಮ್ಮ ಫ್ರೆಂಡ್ಸ್ ಜೊತೆಗೆ, ಅದನ್ನು ಮಾಡುವ ಆದಷ್ಟು ಬೇಗ. ಬಟ್ ಇಲ್ಲಿಂದ ನಾವು ಮತ್ತೆ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಯಿತು ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಂದು ನೆಕ್ಸ್ಟ್ ವಾರ ನಾಳೆ. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಈ ಡೈಲಾಗ್ ಹೇಳ್ತಾ ಇದ್ದರೆ ಒಂಥರ ಬಯಾಟ್ ಆಗ್ಬಿಟ್ಟಿದೆ. ಪಟ್ ವ್ಲಾಗ್ ಮತ್ತು ಇದು ಬಯಾಟ್. ಸೊ 2 years ಆಯಿತು. ಪದೇ ಅದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಅದನ್ನು ನಂಬೋಕ್ಕೆ ಆಗ್ತಾಯಿಲ್ಲ. ಸೊ ಈಗ ಇನ್ನೂ ಬರೋದಿದೆ, ಇನ್ನೂ ತುಂಬ ಜರ್ನಿ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ಗೆ ಮುಗ್ದೋಯ್ತು 2 years, ಬಟ್ ಇವಾಗ ಸೆಲೆಬ್ರೇಟ್ ಮಾಡ್ತಿರೋದು. 2 years 2 months ಆಯಿತು ಅಂದ್ಕೊಳ್ಳಿ. ಸೊ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು, ಹಿಂಗೆ ಸಪೋರ್ಟ್ ಮಾಡ್ತಾರಿ. ಸಿ ಯು. खत्म, बाय बाय, टाटा, गुड बाय, गया.